ಈ ಪ್ರಿಯ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಈಸಿ ಇಂಗ್ಲೀಷ್ ಅವಧಿಯನ್ನು ಆರಂಭಿಸುತ್ತೇನೆ. ಇವತ್ತಿನ ಈ ಈಸಿ ಇಂಗ್ಲೀಷ್ ಅವಧಿಯಲ್ಲಿ ಟೆನ್ಸ್ಗಳ ಸಹಾಯದಿಂದ ಕ್ವಶನ್ಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಇನ್ನೊಬ್ಬರಿಗೆ ಪ್ರಶ್ನೆಯನ್ನು ಯಾವ ರೀತಿ ಕೇಳಬೇಕು ಎಂಬುದನ್ನು ಕಲಿತುಕೊಳ್ಳೋಣ. ಇವತ್ತಿನ ಎಸ್ ನೋ ಟೈಪ್ ಪ್ರಶ್ನೆಯನ್ನು ಯಾವ ರೀತಿ ಕ್ರಿಯೇಟ್ ಮಾಡೋಣ ಅಂತ ತೆಗೆದುಕೊಂಡಿದ್ದ ಆಧಾರಿತವಾಗಿ ಅವುಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಟೇಬಲನ್ನು ರಚನೆ ಮಾಡಲಾಗಿದೆ. ಇದರಲ್ಲಿ ಇವು ಸಿಂಪಲ್ ಟೆನ್ಸ್ಗೆ ಸಂಬಂಧಪಟ್ಟದ್ದು. ಇಲ್ಲಿ ಕಂಟಿನ್ಯೂಯಸ್ ಇದೆ ಅಂದರೆ ಏನು ಬರಬೇಕು, ING ಬರುತ್ತೆ ಎಂಬುದನ್ನು ಈಗಾಗಲೇ ನಾಲೆಜನ್ನು ಪಡೆದುಕೊಂಡಿದ್ದೀರಿ. ಅದಲ್ಲದೆ ಪರ್ಫೆಕ್ಟ್ ಟೆನ್ಸ್ ಅಂದರೆ V3 ಬರುತ್ತದೆ ಎಂಬ ನಿಮಗೆ ನಾಲೆಜನ್ನು ಇದೆ. ಅದೇ ರೀತಿಯಾಗಿ ಪರ್ಫೆಕ್ಟ್ ಕಂಟಿನ್ಯೂಸ್ ಬಂದರೆ ಬೀನ್ ಬರ್ತೈತಿ, ವರ್ಬ್ ING ಬರ್ತೈತಿ ಅಂತಕ್ಕಂಥ ಜ್ಞಾನವನ್ನು ತಾವು ಪಡೆದುಕೊಂಡಿದ್ದೀರಿ. ಹಾಗಾದರೆ ಕ್ವಶನನ್ನು ಕೇಳಬೇಕಾದ್ರೆ ನಾವು ಫಸ್ಟು ಏನನ್ನು ನಾವು ನೆನಪಿಟ್ಕೊಳ್ಬೇಕಪ್ಪ ಅಂದರೆ ಯಾವಾಗಲೂ ಸಬ್ಜೆಕ್ಟ್ಗಿಂತ ಮೊದಲು ಹೆಲ್ಪಿಂಗ್ ವರ್ಬ್ ಬರಬೇಕು. ಆಗ ಮಾತ್ರ ನಾವು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಬಹುದು. ಹಾಗಾದರೆ ಈ ಪಟ್ಟಿಯಲ್ಲಿ ಎಸ್ ನೋ ಟೈಪ್ ಕ್ವಶನನ್ನು ಯಾವ ರೀತಿ ಕ್ರಿಯೇಟ್ ಮಾಡಿಕೊಳ್ಬಹುದು ಎಂಬುದನ್ನು ನಾವು ಕಲಿತುಕೊಳ್ಳಬಹುದು. ಎಸ್ ನೋ ಟೈಪ್ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ಹೆಲ್ಪಿಂಗ್ ವರ್ಬ್ಗಳ ಪರಿಚಯ ಇರಬೇಕು. ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಡೂ, ಡಸ್. ಡೂ ಅನ್ನು ಯಾವಾಗ ಯೂಸ್ ಮಾಡಬೇಕು ಎಂಬುದನ್ನು ಹಿಂದಿನ ಪಟ್ಟಿಯಲ್ಲಿ ಕಲಿತುಕೊಂಡೆವು. ಆದರೂ ಸಹ ಡೂ ಅನ್ನು ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ಸಬ್ಜೆಕ್ಟ್ನಲ್ಲಿ ಐ ಮತ್ತು ಬಹುವಚನದ ಶಬ್ದ ಏನಾದರೂ ಇದ್ದಾಗ ಮತ್ತು ಡೂ ಯೂಸ್ ಮಾಡಬೇಕು. ಡಸ್ ಅನ್ನು ಸಿಂಗ್ಯುಲರ್ ಇದ್ದಾಗ, ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಯೂಸ್ ಮಾಡಬೇಕು. ಇಲ್ಲಿ ಅದೇ ರೀತಿ ಆ್ಯಮ್, ಈಸ್, ಆರ್ ಇವುಗಳು ಸಹ ಹೆಲ್ಪಿಂಗ್ ವರ್ಬ್ಗಳೆಂದು ಕರೆಯುತ್ತೇವೆ. ಇಲ್ಲಿ ಹ್ಯಾವ್, ಹ್ಯಾಸ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಬರುತ್ತವೆ. ಇವುಗಳನ್ನು ಇಲ್ಲಿ ಒಂದಕ್ಕಿಂತ ಹೆಚ್ಚು ಹೆಲ್ಪಿಂಗ್ ವರ್ಬ್ಗಳು ವರ್ಡ್ಸ್ಗಳಿದ್ದಾಗ ಹ್ಯಾವ್ ಬೀನ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದ್ದಾಗ ಒಂದನ್ನು ಮಾತ್ರ ಸಬ್ಜೆಕ್ಟ್ಗಿಂತ ಮೊದಲು ತೆಗೆದುಕೊಳ್ಬೇಕು. ಇಲ್ಲಿ ಈ ರೀತಿ ನಾವು ಏನು ಮಾಡ್ತಾ ಹೋದರೆ ನೆಗೆಟಿವನ್ನು ಹೇಗೆ ಮಾಡಿದೆವಲ್ಲ ಅದೇ ರೀತಿ ನಾವು ಈಗ ಕ್ವಶನನ್ನು ಕ್ರಿಯೇಟ್ ಮಾಡಲು ನಾವು ಕಲಿಯಬಹುದು. ಆಗಲೂ ನೀನು ದಿನಾಲೂ ಹಲ್ಲನ್ನು ಉಜ್ಜುತ್ತೀಯಾ ಎಂದು ಪ್ರಶ್ನೆಯನ್ನು ಕೇಳಬೇಕಾದರೆ ನಾವು ಏನು ಮಾಡ್ತೀವಿ, ನೀನು ಯು ಅಂತ ತೆಗೆದುಕೊಳ್ಳೋಣ. ಸಬ್ಜೆಕ್ಟ್ನಲ್ಲಿ ಯು ತೆಗೆದುಕೊಂಡಾಗ ಯಾವ ರೀತಿ ಆಗುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸು ನಿಮಗೆ ಗೊತ್ತಿರ್ತಕ್ಕಂಥದ್ದು. ಯು, ಡೂ ಯು, ಯು ಅಂದರೆ ಸಬ್ಜೆಕ್ಟ್, ಇಲ್ಲಿ ಡೂ ಯು. ಹಾಗಾದ್ರೆ ನಾವು ಫಸ್ಟ್ ಹೆಲ್ಪಿಂಗ್ ವರ್ಬ್ ತೆಗಿತಾನೆ, ಅದು ತೆಗೆದುಕೊಂಡು ಆಮೇಲೆ ಸಬ್ಜೆಕ್ಟ್ ತೆಗೆದುಕೊಳ್ತಾನೆ. ಅದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಇಂಗ್ಲೀಷ್ನಲ್ಲಿ ತಮ್ಮ ಸ್ಪೀಡನ್ನು ಹೆಚ್ಚಿಸ್ಕೊಳ್ಬೋದು. ಹಾಗಾದರೆ ಇಲ್ಲಿ ನೋಡಿ, ಡೂ ಯು ರೀಡ್ ಇಂಗ್ಲೀಷ್ ಎಳಿಬೇಕು ಲಾಸ್ಟಿಗೆ. ಡೂ ಯು ರೀಡ್ ಇಂಗ್ಲೀಷ್, ಆರ್ ಯು ರೀಡಿಂಗ್ ಇಂಗ್ಲೀಷ್, ಹ್ಯಾವ್ ಯು ರೆಡ್ ಇಂಗ್ಲೀಷ್, ಹ್ಯಾವ್ ಯು ಬೀನ್ ರೀಡಿಂಗ್ ಇಂಗ್ಲೀಷ್. ಈ ರೀತಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಕ್ವಶನನ್ನು ಮಾಡುವುದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಪಾಸ್ಟ್ ಟೆನ್ಸ್ನಲ್ಲಿ ಡಿಡ್ ಯು, ಡಿಡ್ ಬಂದಾಗ V1 ಬರಬೇಕು. ಡಿಡ್ ಯು ರೀಡ್ ಇಂಗ್ಲೀಷ್, ಡಿಡ್ ಯು ರೀಡ್ ಇಂಗ್ಲೀಷ್, ವರ್ ಯು ರೀಡಿಂಗ್ ಇಂಗ್ಲೀಷ್, ಹ್ಯಾಡ್ ಯು ರೆಡ್ ಇಂಗ್ಲೀಷ್, ಹ್ಯಾಡ್ ಯು ಬೀನ್ ರೀಡಿಂಗ್ ಇಂಗ್ಲೀಷ್. ಈ ರೀತಿ ಪಾಸ್ಟ್ ಟೆನ್ಸ್ನಲ್ಲಿ ಎಸ್ ನೋ ಟೈಪ್ ಕ್ವಶನ್ಗಳನ್ನು ಕ್ರಿಯೇಟ್ ಮಾಡಬೇಕು. ಅದಾದ ನಂತರ ಫ್ಯೂಚರ್ ಟೆನ್ಸ್ನಲ್ಲಿ ನಾಳೆ ಬೀದರ್ಗೆ ಹೋಗುವೆಯಾ, ನಾಳೆ ನೀ ಬೀದರ್ಗೆ ಹೋಗ್ತೀಯೇನು ಅಂತ ಇಂಗ್ಲೀಷ್ನಲ್ಲಿ ಕ್ವಶನ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮೊದಲು ಬರಬೇಕು. ಹಾಗಾದರೆ ಯು ಅಂದರೆ ಯೂದ ಮುಂದೆ ವಿಲ್ ಬರಬೇಕು. ವಿಲ್ ಯು ಗೋ, ವಿಲ್ ಯು ಗೋ, ವಿಲ್ ಯು ಗೋ, ವಿಲ್ ಯು ಗೋ ಟು ಬೀದರ್, ವಿಲ್ ಯು ಬಿ ಗೋಯಿಂಗ್ ಟು ಬೀದರ್, ವಿಲ್ ಯು ಹ್ಯಾವ್ gone to Bidar, will you have been going to Bidar. ಈ ರೀತಿ ಫ್ಯೂಚರ್ ಟೆನ್ಸ್ನಲ್ಲಿ ನಾವು ಪ್ರಶ್ನೆಯನ್ನು ಮಾಡಬೇಕು. ಇನ್ನು ಅದೇ ರೀತಿ
ಸಬ್ಜೆಕ್ಟ್ನಲ್ಲಿ ನಾವು ಸುನೀಲ್ ಅಂತಕ್ಕಂಥ ಶಬ್ದವನ್ನು ತೆಗೆದುಕೊಂಡು ಪ್ರಯತ್ನಿಸೋಣ. ಸುನೀಲ್ ಅಂದರೆ ಏಕವಚನ ಅಂದರೆ ಸಿಂಗ್ಯುಲರ್ ಸಬ್ಜೆಕ್ಟ್. ಅಲ್ಲಿ ಯಾವ ರೀತಿ ಎಸ್ ನೋ ಟೈಪ್ ಕ್ವಶನನ್ನು ಕ್ರಿಯೇಟ್ ಮಾಡೋದನ್ನು ನೋಡೋಣ. ಸುನೀಲ್ ಸ್ಪೀಕ್ ಇಂಗ್ಲೀಷ್. ವರ್ಬ್ನ ಫಾರ್ಮ್ಗಳು ಸ್ಪೀಕ್, ಸ್ಪೋಕ್, ಸ್ಪೋಕನ್. ಸುನೀಲ್ ಏಕವಚನ ಇದ್ರಿಂದ ಡಸ್ ಬರುತ್ತಿದೆ. ಪ್ರೆಸೆಂಟ್ ಟೆನ್ಸ್ದಾಗ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಡಸ್ ಸುನೀಲ್ ಸ್ಪೀಕ್ ಇಂಗ್ಲೀಷ್? ಡಸ್ ಸುನೀಲ್ ಸ್ಪೀಕ್ ಇಂಗ್ಲೀಷ್? ಈಸ್ ಸುನೀಲ್ ಸ್ಪೀಕಿಂಗ್ ಇಂಗ್ಲೀಷ್? ಹ್ಯಾಸ್ ಸುನೀಲ್ ಸ್ಪೋಕನ್ ಇಂಗ್ಲೀಷ್? ಹ್ಯಾಸ್ ಸುನೀಲ್ ಸ್ಪೋಕನ್ ಇಂಗ್ಲೀಷ್? ಹ್ಯಾಸ್ ಸುನೀಲ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್? ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಎಸ್ ನೋ ಟೈಪ್ ಪ್ರಶ್ನೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಪಾಸ್ಟ್ ಟೆನ್ಸ್ನಲ್ಲಿ ನಾವು ಡಿಡ್ ಅಂತ ತೆಗೆದುಕೊಳ್ಬೇಕು. ಡಿಡ್ ಸುನೀಲ್ ಸ್ಪೀಕ್ ಇಂಗ್ಲೀಷ್? ವಾಸ್ ಸುನೀಲ್ ಸ್ಪೀಕಿಂಗ್ ಇಂಗ್ಲೀಷ್? ಹ್ಯಾಡ್ ಸುನೀಲ್ ಸ್ಪೋಕನ್ ಇಂಗ್ಲೀಷ್? ಹ್ಯಾಡ್ ಸುನೀಲ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್? ಫ್ಯೂಚರ್ ಟೆನ್ಸ್ನಲ್ಲಿ ವಿಲ್ ಬರುತ್ತೆ. ವಿಲ್ ಸುನೀಲ್ ಸ್ಪೀಕ್ ಇಂಗ್ಲೀಷ್? ವಿಲ್ ಸುನೀಲ್ ಬಿ ಸ್ಪೀಕಿಂಗ್ ಇಂಗ್ಲೀಷ್? ವಿಲ್ ಸುನೀಲ್ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್? ವಿಲ್ ಸುನೀಲ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಇಂಗ್ಲೀಷ್? ಈ ರೀತಿ ಏನಪ್ಪ ಅಂದ್ರೆ ನಾವು ನೆಗೆಟಿವ್ ಪ್ರಶ್ನೆಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಹೆಚ್ಚುವರಿಗೆ ಕಲಿಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾಟನ್ನು ಸೇರಿಸಿದ್ರೂ ಸಹ ನಾವು ನೆಗೆಟಿವ್ ಪ್ರಶ್ನೆಗಳನ್ನು ಸಹ ಕೇಳಬಹುದು. ಈಗ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಕೇಳುವುದು ನಿಮಗೆ ಸಂಪೂರ್ಣವಾಗಿ ಬರುವವರೆಗೆ ನೀವು ಪಾಸಿಟಿವ್ ಪ್ರಶ್ನೆಗಳನ್ನು ಕೇಳುವುದನ್ನು ರೂಢಿಸಿಕೊಳ್ಳಿ. ಈಗ ಮತ್ತೊಂದು ತೆಗೆದುಕೊಳ್ಳೋಣ. ಪೀಪಲ್ ಅಂತ ತೆಗೆದುಕೊಂಡು ನಾವು ಈಗ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡುವುದನ್ನು ಕಲಿಯೋಣ. ಪೀಪಲ್ ಅಂದರೆ ಪ್ಲ್ಯೂರಲ್ ಅಂದರೆ ಡೂ ಬರಲ್ಲ, ಡಸ್. ಪ್ರೆಸೆಂಟ್ ಟೆನ್ಸ್ ಅದ ಕಲಿಯೋಣ. 4 ಡೂ ಪೀಪಲ್ ಹ್ಯಾವ್ ಬ್ರೇಕ್ಫಾಸ್ಟ್? ಡೂ ಪೀಪಲ್ ಹ್ಯಾವ್ ಬ್ರೇಕ್ಫಾಸ್ಟ್? ಆರ್ ಪೀಪಲ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್? Are people having breakfast? Have people had breakfast? Have people had breakfast? Have people been having breakfast? Have people been having breakfast? ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಮಾಡ್ತಕ್ಕಂಥ ಪ್ರಶ್ನೆಗಳು. ಅದಾದ ನಂತರ ಪಾಸ್ಟ್ ಟೆನ್ಸ್ನಲ್ಲಿ Did people have breakfast? Did people have breakfast? Were people having breakfast? Had people had breakfast? Had people had breakfast? Had people been having breakfast? Had people been having breakfast? ಪೀಪಲ್ ಬಂದಾಗ ವಿಲ್ ಬರುತ್ತೆ. ವಿಲ್ ಪೀಪಲ್ ಹ್ಯಾವ್ ಬ್ರೇಕ್ಫಾಸ್ಟ್? ವಿಲ್ ಪೀಪಲ್ ಹ್ಯಾವ್ ಬ್ರೇಕ್ಫಾಸ್ಟ್? ವಿಲ್ ಪೀಪಲ್ ಬಿ ಹ್ಯಾವಿಂಗ್ ಬ್ರೇಕ್ಫಾಸ್ಟ್? ವಿಲ್ ಪೀಪಲ್ ಬಿ ಹ್ಯಾವಿಂಗ್ ಬ್ರೇಕ್ಫಾಸ್ಟ್? ವಿಲ್ ಪೀಪಲ್ ಹ್ಯಾವ್ had breakfast? Will people have had breakfast? Will people have been having breakfast? ಈ ರೀತಿ ನಾವು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಮಾಡಿದ್ದೇ ಆದರೆ ನಿಮ್ಮನ್ನು ಇಂಗ್ಲೀಷ್ನಲ್ಲೇ ತಡೆದು ನಿಲ್ಲಿಸ್ತಕ್ಕಂಥ ವ್ಯಕ್ತಿ ಯಾರಿಲ್ಲ ಎಂದು ಹೇಳ್ಬೋದು. ಹಾಗಾಗಿ ತಾವು ಅತೀ ವೇಗವಾಗಿ ಇನ್ನೂ ಹೆಚ್ಚು ವರ್ಬ್ಗಳನ್ನು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿ ಎಂದು ಸಲಹೆ ನೀಡುತ್ತಾ ಇವತ್ತಿನ ಈ ವಿಡಿಯೋ ಅವಧಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.